ನೀವು ಹೇಳಿದ ಪ್ರಶ್ನೆಗೆ ವೆಂಕಟ ಪ್ರಶ್ನೆ ಕಲ್ಯಾಣ ಕರ್ನಾಟಕ ಅನುಷ್ಠಾನ ಸಮಿತಿ ಏನೋ ಇತ್ತಲ್ಲ ಅದಕ್ಕೆಲ್ಲ ಎವಿಪಿ ಕಾರ್ಯಕರ್ತರು ಮಾಡಿದ್ರು. ಅಲ್ಲಲ್ಲ, ಅದು ಸದಸ್ಯರಾಗಿ ತಗೋಬೋದಣ್ಣ. ಇವಾಗ ಸದಸ್ಯರಾಗಿ ತಗೋಬೋದು, ಅಲ್ಲ ಸದಸ್ಯರಾಗಿ ಮಾಡ್ಬೋದು. ನನಗಿರುವಂತ ಮಾಹಿತಿ ಪ್ರಕಾರ, ನಾನಿರುವಂತ ಮಾಹಿತಿ ಪ್ರಕಾರ ತಾವು ಏನು ಈ ಕಲ್ಯಾಣ ಕರ್ನಾಟಕ ಏನು ಸಮಿತಿಗಳು ಸದಸ್ಯರೇನಿದೋ ಆ ಸದಸ್ಯರೆಲ್ಲರೂ ಕೂಡ AVP ಅವರು ಅದು ಬೇರೆ, ಅದು ಬೇರೆ. ಯಾಕಂದ್ರೆ ಇವಾಗ ಏನಿದೆನೋ ಅದೆಲ್ಲ ಕಡೆ ಕಾನ್ಸ್ಟಿಟ್ಯೂಷನ್ ಇದ್ದಂತ ಪವರ್ಸ್ ಉಪಯೋಗ ಮಾಡ್ಕೊಂಡು ಮಾಡಿರೋದು ಬಿಟ್ಟರೆ ಈ ಕಾನ್ಸ್ಟಿಟ್ಯೂಷನ್ ಬಿಟ್ಟು ಮಾಡಿರೋಂಥದ್ದು ಅಲ್ಲ, ಸದಸ್ಯರು ಮಾಡಕ್ಕಿರಲ್ಲ. ನೀವು ಕಲ್ಯಾಣ ಕರ್ನಾಟಕ ಸಮಿತಿ ಅಲ್ಲಲ್ಲ, ಅದು ಅಲ್ಲಲ್ಲ ಗ್ಯಾರಂಟಿ ಸಮಿತಿ ಅಲ್ಲ. ನನಗೆ ಅದ್ರ ಬಗ್ಗೆ ಸರಿಯಾದಂತ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ನಾನು ತಿಳ್ಕೊಂಡು ಹೇಳ್ತೀನಿ. ಯಾಕಂದ್ರೆ ಇವತ್ತು ನೋಡಿ ಸರ್ ಎಲ್ಲಿ ಕೂಡ ಇವತ್ತು ನೋಡ್ರಿ ಅಣ್ಣ, ಒಂದು ನಿಮಿಷ ಮಂಜಣ್ಣ ನಾನೇನು ಹೇಳ್ತೇನೆ ಇವತ್ತು, ನಾನು ಏನು ಹೇಳ್ತೇನೆ ಇವತ್ತು ನನಗೆ ಇಷ್ಟ ಆಯಿತು. ಇವತ್ತು ನಾನೊಬ್ಬ ಮುಖ್ಯಮಂತ್ರಿ ಅನ್ಕೊಟ್ಟು ನನಗೆ ಇಷ್ಟ ಆಯಿತು, ನಿಮ್ಮನ್ನ ಪೊಲಿಟಿಕಲ್ ಸೆಕ್ರೆಟರಿ ಆಗಿ ತಗೋಬಹುದು, ಸಲಹೆಗಾರಾಗಿ ತಗೋಬಹುದು. ದಟ್ ಈಸ್ ಡಿಫ್ರೆಂಟ್ ಸಬ್ಜೆಕ್ಟ್ ಅಣ್ಣ. ಇವತ್ತು ಎಲ್ಲೊಂದು ಕಡೆ ಮಹಾರಾಷ್ಟ್ರದಲ್ಲಿ ಯಾರೊಬ್ಬರು ಕಾರ್ಯದರ್ಶಿಯನ್ನ ಅವ್ರು ಮುಖ್ಯಮಂತ್ರಿಗಳು ಆಸರಿಕೊಂಡು ಯಾರು ಬೇಕಾದ್ರೆ ಇವತ್ತು ಯಾರೋ ಒಬ್ಬರು ಮುಖ್ಯಮಂತ್ರಿಗಳಿದಾರಲ್ಲ ಅವ್ರನ್ನ ಕಾರ್ಯದರ್ಶಿಗಳಾಗಿ ಮಾಡ್ಕೋದು, ಪೊಲಿಟಿಕಲ್ ಅಡ್ವೈಸರ್ ಅದು ಬೇರೆ ಅಣ್ಣ, ಅದು ಬೇರೆ ಇದು ಬೇರೆ. ನಾನೇನು ಹೇಳ್ತಾ ಇದ್ದೀನಿ, ಇದು ಸಂವಿಧಾನದಲ್ಲಿ ಇದ್ದರಂಥ ಹುದ್ದೆಗಳು. ನೀವು ಇದಕ್ಕೆ ಲಿಂಕ್ ಮಾಡಕ್ ಹೋಗ್ಬೇಡಿ. ನನಗೆ ಇಷ್ಟ ಆಯ್ತು, ನಾನು ಯಾರನ್ನ ತಗೋಬಹುದು, ಅದು ಆ ಸಬ್ಜೆಕ್ಟ್ ಬೇರೆ ಈ ಸಬ್ಜೆಕ್ಟ್ ಬೇರೆ. ನೀವು ಬಿಜೆಪಿ ಗೌರ್ಮೆಂಟ್ ಕಲ್ಯಾಣ ಕರ್ನಾಟಕ ನಮ್ಮ ನೇತೃತ್ವದಲ್ಲಿ ಮಾಡಿದ್ರಲ್ಲ, ಅದು ಇಟ್ ಇಸ್ ನಾಟ್ ಎ ಕಾನ್ಸ್ಟಿಟ್ಯೂಷನ್. ಅಲ್ಲ, ಅದು ಒಪ್ಪುತ್ತೀನಿ. ಯಾಕಂದ್ರೆ ಅಲ್ಲಲ್ಲ, ಅದು ಅನುಷ್ಠಾನ ಸಮಿತಿ ಮಾಡೋಂಥ ಟೈಮಲ್ಲಿ ಅಷ್ಟು ಕ್ಲಾರಿಟಿ ನನಗಿಲ್ಲ. ಅದು ಬೇಕಾದ್ರೆ ನಾನು ತಿಳ್ಕೊಂಡು ನಿಮ್ಗೆ ಅಪ್ಡೇಟ್ ಮಾಡೋಂಥ ಕೆಲಸ ನಾನು ಮಾಡ್ತೀನಿ. ಹಂಗಾಗಿ ಇವತ್ತು ಯಾವುದೇ ರೀತಿಯಲ್ಲೂ ಕೂಡ ಇವತ್ತು ಅದು ಮಾನದಂಡಗಳನ್ನು ಅವರು ಮಾಡೋಂಥ ಕೆಲಸ ಮಾಡಲಿಲ್ಲ. ಹಂಗಾಗಿ ಇವತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಗೆದ್ದಂಥ ಶಾಸಕರನ್ನೆಲ್ಲರನ್ನು ಕೂಡ ಇವತ್ತು ಅವ್ರಿಗೆ ಎಲ್ಲಂತ ಗೆದ್ದಂಥವ್ರು ಅವ್ರಿಗೆ ಏನು ಕೆಲಸಗಳೇನು, MLAಗಳ ಕೆಲಸ ಏನು, ಇವರು ಅನುಷ್ಠಾನ ಸಮಿತಿ ಮಾಡಿಕೊಂಡು ಅವರೆಲ್ಲ ಕೂಡ ಅವ್ರದ್ದೇ ಒಂದು ಪ್ಯಾರಲಲ್ ಆಗಿ ಒಂದು ರೀತಿ MLAಗಳಿಗೆ ಪ್ಯಾರಲಲ್ ಆಗಿ ಇವತ್ತೇನು ಅವ್ರನ್ನ ಸದನ ಸಮಿತಿ ಅನುಷ್ಠಾನ ಸಮಿತಿ ಮಾಡಿಕೊಂಡು ಅನುಷ್ಠಾನ ಸಮಿತಿ ಮೂಲಕ ಅವರು MLAಗೆ ಅವಕಾಶವನ್ನು ಮಾಡಿಕೊಂಡು ಅದೇ ಅನುಷ್ಠಾನ ಸಮಿತಿ MLAನ ಅಧ್ಯಕ್ಷರು ಮಾಡ್ಬೋದಿತ್ತಲ್ಲ. ಹಂಗೆಲ್ಲ ಕೂಡ ಮಾಡ್ಲಾರ್ದಂತ ಇವತ್ತು ಮಾಡಿರೋಂಥದ್ದು ಕೇವಲ ಎಲ್ಲ MLAಗಳಿಗೆ ಮಾಡಿದಂಥ ಅಪಮಾನ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಹಂಗಾಗಿ ಇವತ್ತು ಇದನ್ನ ಕೂಡಲೇ ಎಲ್ಲ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನ ಸಮಿತಿ ಏನು ಮಾಡಿದಾರೋ ಅವರು ತಕ್ಷಣ, ಆದರೆ ಇವತ್ತು ಎಲ್ಲ ಕೂಡ ನಿಯಮಗಳು ಗಾಳಿ ತೂರಿರೋ ಕಾರಣ ಇದರ ತಕ್ಷಣ ಅದನ್ನು ನಿಲ್ಲಿಸಬೇಕು, ರದ್ದು ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಮಾಡ್ತೀನಿ. ಪ್ರಜಾಪ್ರಭುತ್ವವನ್ನು ಉಳಿಸೋಂಥ ಕೆಲಸ ಮಾಡಬೇಕು, ಸಂವಿಧಾನವನ್ನು ಕೂಡ ಉಳಿಸೋಂಥ ಕೆಲಸ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.